ಹಾಯ್ ವೆಲ್ಕಮ್ ಟು ಒನ್ ಮೋರ್ ಬ್ಲಾಗ್. ಇನ್ನು ಇದು ಬಂದು ಮಾರ್ನಿಂಗಿಗೆ ಕೆಲಸ ಎಲ್ಲ ಮಾಡ್ಕೊತಂದ್ರೆ ಸ್ಕೂಲಿಗೆ ಅಮ್ಮಗೆ ರೆಡಿ ಮಾಡೋದು. ಇನ್ನು ಆದಷ್ಟು ಲಾಂಗ್ ಟೈಮ್ ಆಯ್ತಲ್ವ ನಾನು ಮಾರ್ನಿಂಗ್ ಲಂಚ್ ಬಾಕ್ಸು ಪ್ರಿಪೇರ್ ಮಾಡೋದು. ಹಾಗಾಗಿ ಇವತ್ತು ಫುಲ್ಲು ಮಾರ್ನಿಂಗ್ ರೊಟೀನ್ ಹಾಕಬೇಕು ಅಂತ ಮಾರ್ನಿಂಗ್ ರೊಟೀನಿಂದ ಶೂಟ್ ಮಾಡಿ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಹಿಡ್ದು. ಇನ್ನು ಬೆಳಗ್ಗೆನೇ ಎದ್ದು ನೈಟ್ ನಾನ್ ವೆಜ್ ಮಾಡಿದ್ದೀವಿ. ಹಾಗಾಗಿ ನಾನ್ ವೆಜ್ ಮಾಡೋಕ್ಕಿಂತ ಅವೆಲ್ಲ ಸಾಮಾನೆಲ್ಲ ಇದ್ದವು, ಸಾಮಾನೆಲ್ಲ ತೊಳೆದು ಹಾಕ್ಕೊಂಡು ಇನ್ನು ಸ್ನಾನ ಮಾಡಿದೆ. ಯಾಕಂದರೆ ಸ್ನಾನ ಮಾಡಿದ್ಮೇಲೆ ಮತ್ತು ಪೂಜೆದು ಮಾಡೋದಿರ್ತದೆ, ನಾನ್ ವೆಜ್ ಸಾಮಾನು ಮುಟ್ಬೇಕಾಯ್ತದಲ್ವ. ಹಾಗಾಗಿ ಫಸ್ಟ್ ಸಾಮಾನೆಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಬಂದು ಫಸ್ಟ್ ಆ ಕಡೆ ಅನ್ನಕ್ಕೆ ಇಡ್ಲತ್ತೀನಿ. ಯಾಕಂದರೆ ನಾನು ಈ ಕಡೆ ಪೂಜೆ ಅದು ಮಾಡ್ಕೊಂಬತ್ತಾನ ಈ ಕಡೆ ಅನ್ನ ಆಯ್ತದ ಅಂತಂದು ಅನ್ನಕ್ಕಿಟ್ಟು ನಾನು ಪೂಜೆ ಅದು ಮಾಡ್ಕೊಳತ್ತೀನಿ. ಇನ್ನು 2 ಡೇಸಿಂದ ವ್ಲಾಗ್ ಹಾಕಿಲ್ಲ. ಯಾಕಂದ್ರೆ ಡೇ ಬೈ ಹಾಕಬೇಕು ಅಂದ್ಕೊಂಡೆ. ಯಾಕಂದ್ರೆ ಒಂದೊಂದು ಸರ್ತಿ ಶೂಟ್ ಮಾಡೋಕ್ಕಾಯ್ತದ ಆಗಲ್ಲ. ಹಾಗಾಗಿ ಕೆಲಸಗಳು ಭೀ ಜಾಸ್ತಿ ಬ್ಯುಸಿ ಇರ್ತೀನಲ್ವ. ಅಂದ್ರೆ ಈಗ ಡ್ಯಾನ್ಸ್ ಕ್ಲಾಸ್ ಆಗಿದ್ಮೇಲೆ ಹಿಡಿದು ಸ್ವಲ್ಪ ಟೈಮ್ ಸಾಕಾಗಲ್ಲಾಗ್ಯದ. ಹಾಗಾಗಿ ಯಾಕಂದ್ರೆ ಕರ್ಕೊಂಬರ್ಬೇಕು ಮತ್ತು ಹೋಮ್ವರ್ಕ್ ಬರೆಸ್ಬೇಕು, ಕಳಿಸ್ಬೇಕು, ಅದ್ರಾಗ ಶೂಟ್ ಮಾಡೋದು ಭೀ ಆಗಲ್ಲಾಗ್ಯದ. ಹಾಗಾಗಿ ನಿನ್ನೆ ಹಾಕ್ಬೇಕಂತ ಆ್ಯಕ್ಚುಲಿ ಇದು ವೀಡಿಯೋ ನಿನ್ನೆ ಹಾಕೋದಿತ್ತು. ಏನಾಗ್ಯದಪ್ಪ ಅಂದ್ರೆ ನಾನು ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ನೈಟು. ಇನ್ನು ಸ್ವಲ್ಪ ಹಾಗಾಗಿ ಅದ್ರ ಸಲುವಾಗಿ ಹಾಕಿರಲಿಲ್ಲ. ಇನ್ನು ಅಮ್ಮಂದು ಸ್ಕೂಲ್ನಾಗ ಈಗ ನಾಳೆಗೆ ಚಿಲ್ಡ್ರನ್ಸ್ ಡೇ ಅದಲ್ವ, ಅದ್ರ ಸಲುವಾಗಿ ಸ್ವಲ್ಪ ಪ್ರಿಪ್ರೇಷನ್ ನಡೆದದ. ಅಂದರೆ ಅವ್ರಿಗೇನೋ ಡ್ಯಾನ್ಸು ಅದು ಇಡ್ಲತ್ತಾರ. ಹಾಗಾಗಿ ಅದೆಲ್ಲ ಡ್ರೆಸ್ಸು ಮತ್ತು ಶೂ ಅವೆಲ್ಲ ಹೇಳ್ಯಾರ. ಅವೆಲ್ಲ ಅದ್ರಾಗೆ ಟೆನ್ಷನ್ ಆಗಿ ಹೋಗ್ಯದ 2-3 ದಿನ. ಯಾಕಂದ್ರೆ ಅವರು ಸ್ಕೂಲ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮುಂದಾಗೆ ಹೇಳಲ್ಲರು. ಈಗ ನಾಳೆಗೆ ನಾಳೆ ಅಂದ್ರೆ ಇವತ್ತಿನ ದಿನ ಹೇಳ್ಯಾರ. ಅಂದ್ರೆ ನಾಳೆಗೆ ಚಿಲ್ಡ್ರನ್ಸ್ ಡೇ ಅದಲ್ವ, 2 ದಿನ ಮುಂಚೆ ಹೇಳ್ಯಾರ. ಅದ್ರ ಸಲುವಾಗಿ ಸ್ವಲ್ಪ, ಯಾಕಂದ್ರೆ ನಮ್ಮ ಮನೆಯವ್ರು ಭೀ ಟೈಮಿಂಗ್ ಇರಲ್ಲರು, ಒಂದೊಂದು ಸರ್ತಿ ಡ್ಯೂಟಿಗೆ ಹೋಗಿರ್ತಾರಲ್ವ. ಹಾಗಾಗಿ ಅವ್ರಿಗೆ ಆ್ಯಕ್ಚುಲಿ ಡ್ಯೂಟಿ ಭೀ ಮಧ್ಯಾಹ್ನ ಟೈಮಿಗೆ ಅದ. ಹಾಗಾಗಿ ಮಟ್ಲಕ್ಕ ಆಗಲ್ಲೋಯ್ತು. ಹಾಗಾಗಿ ಸ್ವಲ್ಪ ಟೆನ್ಷನ್ದಾಗ ಭೀ ನಾನು ವೀಡಿಯೋದು ಶೂಟ್ ಮಾಡಿರಲಿಲ್ಲ. ಇನ್ನು 2-3 ದಿನದ ಹಿಡಿದು ಏನಪ್ಪ ಅಂದ್ರೆ ಫ್ರೆಂಡ್ಸ್ ಡಿಸ್ಕಷನ್ ನಡೆದ ನಂಬಲ್ಲ. ಅದು ಅದ ಇಲ್ಲ ಇದಿಲ್ಲ, ಹೋಗ್ತಾ ಇರ್ಬೇಕಾ, ಯಾವುದು ಯಾವ ಕಡೆ ಅಂತಂದು. ಹಾಗಾಗಿ ಸ್ವಲ್ಪ ವಿಡಿಯೋ ಭೀ ಶೂಟ್ ಮಾಡ್ಲಿಕ್ಕಾಗಿಲ್ಲ ಅಂತಂದು ಇನ್ನು ಇವತ್ತು ಹಾಕ್ಲತ್ತೀನಿ. ಇವತ್ತು ಹೋಗಿ ತೊಗೊಂಡು ಬಂದಿದ್ದೀವಿ. ಅಮ್ಮಗೂ ಏನೇನೆಲ್ಲ ತೊಗೊಂಡು ಬಂದಿದ್ದೇವೆ ಅಂತ ನಾಳಿನ ಬ್ಲಾಗ್ನಾಗ ಬರ್ತದೆ. ಯಾಕಂದ್ರೆ ನಾಳೆಗೆ ಮಾರ್ನಿಂಗ್ ಶೂಟ್ ಮಾಡ್ತೀನಿ ಎಲ್ಲ, ನಾಳಿನ ಬ್ಲಾಗ್ನಾಗ ಬರ್ತದೆ. ಇನ್ನು ಇವತ್ತು ಬಂದು ಇನ್ನು ಒಂದು ಕಡೆ ಅನ್ನಕ್ಕೆ ಇಟ್ಟಿನಲ್ವ, ಆ ಕಡೆ ಮಾಡತನ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಳತ್ತೀನಿ. ಇನ್ನು ತುಳಸಿ ಗಿಡ ಹಚ್ಚಿನಲ್ವ, ಅದಕ್ಕೆ ಭೀ ಡೈಲಿ ಮಾರ್ನಿಂಗು ಪೂಜೆ ಮಾಡಬೇಕು, ದೀಪ ಹಚ್ಬೇಕಂತ ಹಚ್ಲತ್ತೀನಿ. ಇನ್ನು ಏನಾಗ್ಯದಪ್ಪ ಅಂದ್ರೆ ಸ್ವಲ್ಪ ಹೇಳಿನಲ್ವ, ಸ್ವಲ್ಪ ಮೂಡ್ ಭೀ ಖರಾಬಾಗಿತ್ತು ಅಂತಂದು ಇನ್ನು ಇಲ್ಲಿ ಇಟ್ಟಿನಲ್ವ ನಾನು ಗಿಡಗಳು. ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಅಂದ್ರೆ ಗೋಡಿ ಮೇಲೆ ಇಟ್ಟಿನಂತಂದು ಸ್ವಲ್ಪ ಇದಾಗ್ಯದ. ಇದೆಲ್ಲ ತುಳಸಿ ಗಿಡ ಎಲ್ಲ ಕೆಳಗಿಡಬೇಕಾಗಿತ್ತು. ಅದ್ರದ್ದೆಲ್ಲ ವ್ಲಾಗ್ ಬರ್ತದೆ. ಈಗ ನಾವು ಏನಂತಾರೆ ಕಿರೆಗಿದ್ದ ಎಲ್ಲ ಅವ್ರು ಹೇಳಿದಪ್ಲೆ ಕೇಳಬೇಕಲ್ವ. ಹಾಗಾಗಿ ಒಂದೊಂದು ಸರ್ತಿ ಅನ್ನಿಸ್ತು ನನಗೆ, ಯಾಕಪ್ಪ ಹಚ್ಚಿನ ಅಂತಂದು. ಬಟ್ ಏನೋ ತುಳಸಿ ಹಚ್ಚಬೇಕು. ಈಗ ಎಲ್ಲರ ಮನೆಗೆ ಇರ್ಲತ್ತದ, ಎಲ್ಲರೂ ಈಗ ಕಾರ್ತಿಕ ಮಾಸದಾಗ ಪೂಜೆ ಮಾಡ್ಲತ್ತಾರಂತ ನಾನು ಮಾಡ್ದೆ. ಬಟ್ ಅದೆಲ್ಲ ನಮ್ಗೆ ಯಾಕೋ ಆಗಬರ್ಲಾಯ್ತು. ಈಗ ಕಿರೆ ಮನೆಗೆ ಏಟಿರಬೇಕು ಹೊಟ್ಟೆ ಇರ್ಬೇಕು ಅನ್ನಿಸ್ತಲ್ಲ ಅಂದ್ಕೊಂಡ ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನಾನು ಬಂದು ಇಲ್ಲಿ ಒಂದು ಕಡೆ ಅನ್ನ ಮಾಡ್ಲಿಕ್ಕೆ ಇಟ್ಟಿನಲ್ವ, ಹಾಗೆ ಕರಿ ಭೀ ಮಾಡೋರಾಯ್ತು ಅಂತಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇನ್ನು ಕರಿ ಭೀ ಇವತ್ತು ಒಂದು ಮೆಂತ್ಯ ಪಲ್ಯ ಇತ್ತು. ಅಂದ್ರೆ ತರಕಾರಿ ಇದ್ವು ಅಂದ್ರೆ ತರಕಾರಿ ಮಾಡ್ತೀನಿ. ಅಂದ್ರೆ ಫಸ್ಟ್ ಯಾವುದು ಹಾಳಾಯ್ತದಲ್ವ, ಈ ಹಸಿ ತರಕಾರಿಗಳು ಜಲ್ದಿ ಹಾಳಾಯ್ತವಲ್ವ, ಅವು ಮಾಡ್ತೀನಿ. ಹಾಗಾಗಿ ಇನ್ನು ಹೆಸ್ರು ನೆನೆ ಹಾಕ್ಲತ್ತೀನಿ. ಇಲ್ಲ ಒಂದೊಂದು ಸರ್ತಿ ಚೆನ್ಗಿ ಬೇಳೆಗೆ ಹಾಕಿ ಮಾಡ್ತೀನಿ ಮೆಂತ್ಯ ಪಲ್ಯ, ಇಲ್ಲದ್ರೆ ಹೆಸ್ರು ಬೇಳೆಗೆ. ಯಾಕೋ ಇವತ್ತು ಹೆಸ್ರು ಬೇಳೆಗೆ ಹಾಕಬೇಕಂತ ಆಲ್ಮೋಸ್ಟ್ ಆಲ್ ಚೆನ್ಗಿ ಬೇಳೆಗೆ ಹಾಕೇ ಮಾಡ್ತೀನಿ. ಬಟ್ ಇವತ್ತು ಹೆಸ್ರು ಬೇಳೆಗೆ ಹಾಕಮಂತಂದು ಹೆಸ್ರು ಬೇಳೆ ಒಂದು ಕಡೆ ನೆನೆ ಇಡ್ತೀನಿ. ಯಾಕಂದರೆ 1-2 ಸರ್ತಿ ತೊಳೆದು ನೆನೆ ಇಟ್ಟ ಅಂದ್ರೆ ಸ್ವಲ್ಪ ಮೆತ್ತಗಾಯ್ತವ, ಜಲ್ದಿ ಭೀ ಆಗೋಯ್ತದ ಪಲ್ಯ ಅಂತಂದು. ಈ ಕಡೆ ನಾನು ಮೆಂತ್ಯ ಪಲ್ಯ ಇರ್ತದಲ್ವ, ಕಟ್ ಮಾಡೋಕ್ಕೂ ಟೈಮಿಗೆ ಸ್ವಲ್ಪ ಉದ್ದುದ್ದು ಕಟ್ ಮಾಡ್ಕೋತೀನಿ. ಹಾಗಾಗಿ ಇನ್ನು ಅದೆಲ್ಲ ಈಗ ಅಂದ್ರೆ ಕಡಿತೀನಿ ಕೈಲಿಂತು. ಇನ್ನು ಪಲ್ಯ ಮಾಡ್ತೀನಲ್ವ, ಆ ಟೈಮಿಗೆ ಕೊಯ್ಕೋತೀನಿ. ಬರೀ ಕಟ್ ಮಾಡ್ಕೊಂಡು ಹಾಕೋತೀನಿ ತೊಳೆದು. ಇನ್ನು ತೊಳೆದಿಲ್ಲ ನಾನು, ಪಲ್ಯ ಕಟ್ ಮಾಡಿಕೊಂಡು ತೊಳೆಮಂತ. ಯಾಕಂದರೆ ತೊಳೆದ ಅಂದ್ರೆ ನೀರು ಆಯ್ತದಲ್ವ, ಮೆತ್ತಗಾಯ್ತದಲ್ವ, ಹಾಗಾಗಿ ಇದು ಆಯ್ತದ ಅಂತಂದು ಫಸ್ಟು ಕಟ್ ಮಾಡಿಕೊಂಡು ಇನ್ನು 2 ಸರ್ತಿ ಹಂಗೆ ತೊಳ್ಕೊಂಡು ಬಿಡ್ತೀನಿ. ಇನ್ನು ಈ ಕಡೆ ಹಂಗೆ ಈ ಕಡೆ ತೊಳೆದು ಇಟ್ಟತನ ಈ ಕಡೆ ಎಣ್ಣೆ ಹಾಕಿ ಇಟ್ಟಿದ. ಅಂದ್ರೆ ಬೊಗಣಿ ಗಿಡ ಕಾಯಿ ಎಲ್ಲ ಇಟ್ಟಿದ. ಅಲ್ಲಿ ತನಕ ನಾನು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಇನ್ನು ಹಸಿ ಖಾರ ಹಾಕಿ ಇಡ್ತೀನಿ. ಅಂದ್ರೆ ಮೆಂತ್ಯ ಪಲ್ಯ, ಇದು ಪಾಲಕ್ ಪಲ್ಯ ಏನೋ ಹಸಿವಿರ್ತಾವಲ್ವ ತರಕಾರಿ, ಅವಕ್ಕೆಲ್ಲ ನಾನು ಹಸಿ ಖಾರನೇ ಹಾಕ್ತೀನಿ. ಹಾಗಾಗಿ ಹಸಿ ಖಾರ ಕೊಟ್ಟಿಟ್ಕೊಂಡಿದ್ದ ಮೆಣಸಿನ್ಕಾಯಿದು. ಇನ್ನು ಉಳ್ಳಾಗಡ್ಡಿ ಎಲ್ಲ ಹಾಕಿ ಬಗಾರ್ ಹೊಡೆದು ನಾನು ಈ ಕಡೆ ಮೆಂತ್ಯ ಪಲ್ಯ ಫಸ್ಟ್ ಖಾರ ಎಣ್ಣೆ ಹಾಕ್ತೀನಿ. ಇವನ್ನ ಈ ಥರ ಏನಾರ ಖಾರದ ಹಸಿ ಖಾರ ಎಣ್ಣೆಗೆ ಹಾಕಿ ಮಾಡ್ದೆ ಅಂದ್ರೆ ಮನೆ ತುಂಬ ಘಾಟ್ ಇರ್ತದೆ.
ಇನ್ನು ಮನೆಗೆ ಏನಪ್ಪ ಅಂದ್ರೆ ಸ್ವಲ್ಪ ಸ್ಲ್ಯಾಪ್ ಇದ್ದಿದ್ದಲ್ವ ಮನೆ, ಹಾಗಾಗಿ ನಾವು ಹೊರಗೆ ಹೋಲಕ್ಕೆ ಭೀ ಜಾಗ ಇಲ್ಲ. ಕಿಟಕಿ ಭೀ ಆಲ್ಮೋಸ್ಟ್ ಚುಣುಗುರದು ಬರ್ತಾವಂತ ಮುಚ್ಚಿನಿ. ಇನ್ನು ಮುಂಜಾನೆ ಹೇಳೋದು ಪಲ್ಯ ಬಗಾರ ಹಾಕೋದು, ಎಲ್ಲರೂ ಕೆಮ್ಮೋದು. ಇದು ಖಾರ ಎಣ್ಣೆಗೆ ಹಾಕೊಳ್ಳೋದ್ರೆ ಏನಪ್ಪ ಆಯ್ತದಂದ್ರೆ ಖಾರ ಸ್ಮೆಲ್ ಬರ್ತದೆ ಊಟ ಮಾಡೋ ಟೈಮಿಗೆ. ಹಾಗಾಗಿ ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ಮೇಲೆ ನಾನು ಯಾವ್ದು ಭೀ ಪಲ್ಯ ಮಾಡೋ ಟೈಮಿಗೆ ಹಸಿ ಖಾರ ಹಂಗೆ ಹಾಕ್ತೀನಿ. ಇಲ್ಲಾಂದ್ರೆ ಹಸಿ ಅಂದ್ರೆ ಮೆಣಸಿನ್ಕಾಯಿ ಖಾಟ್ ಬರ್ತದೆ, ಅದ್ರ ಸಲುವಾಗಿ. ಇನ್ನು ಮತ್ತೆ ಒಂದು ಕಡೆ ಈ ಕಡೆ ಪಲ್ಯ ಬಗಾರ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಟ್ಟಿನಿ ಕುದಿಲಕ್ಕಂತ. ಇನ್ನು ಅಷ್ಟಾಗಿ ಹಾಲಿನ ಪಾಕಿಟ್ ತಂದಿರು ನಮ್ಮ ಮನೆಯವರು. ಹಾಲು ಕಾಯ್ಲಕ್ಕೆ ಇಟ್ಟೀನಿ, ಯಾಕಂದ್ರೆ ನಾಷ್ಟ ಏನೂ ಮಾಡ್ಲತ್ತಿಲ್ಲ ಇವತ್ತು. ಯಾಕಂದ್ರೆ ಮನೆಯವರಿಗೆ ಮಧ್ಯಾಹ್ನದ ಡ್ಯೂಟಿ ಅದ, ಹಾಗಾಗಿ ಈ ವಾರ ಫುಲ್ಲು ನಾನು ನಾಷ್ಟ ಏನೂ ಮಾಡಲ್ಲ. ಈ ಥರ ಏನಾರ ಮಕ್ಕಳಿಗೆ ಸ್ನ್ಯಾಕ್ಸು ಇಲ್ಲ ಅವ್ರ ಪೂರ್ತೈಕೆ ಮಾಡ್ತೀನಿ. ಇನ್ನು ನಮ್ಗೆ ಚಾ ಅದು ಮಾಡ್ಕೋತೀವಿ. ಹಾಗಾಗಿ ಇನ್ನು ಏನಾಗಿದೆ ಅಂದರೆ ಈ ಕಡೆ ಒಂದು ಕಡೆ ನಾನು ಅವ್ರ ಸಲುವಾಗಿ ನಾನು ಇದು ಕಿವಿ ಹಣ್ಣು ಮ್ಯಾಗಿನ ಸಪ್ಪಿ ತೆಗಿಲತ್ತಿದ್ದ, ಒಂದು ಕಡೆ ಹಾಲು ಉಕ್ಕೋಯ್ತು. ಇನ್ನು ನಮ್ಮ ಮನೆಯವ್ರು ನೋಡಿಲ್ಲ, ಇಲ್ಲದ್ರೆ ಬೈತಾರ ಈ ಕಡೆ ಹೋಗ್ಯ ನಿನ್ನ ಧ್ಯಾನ ಅಂತಂದು. ಹಾಗಾಗಿ ಇನ್ನು ಒಂದೊಂದು ಸರ್ತಿ ಆಯ್ತದೆ ಆಲ್ಮೋಸ್ಟ್ ನಾನು ಹಾಲು ಉಕ್ಕಲ್ಲಪ್ಲೇ ನೋಡ್ಕೋತೀನಿ. ಒಂದೊಂದು ಸರ್ತಿ ಅಲ್ಲೇ ಇದ್ದೀನಿ ಅಂದ್ರೆ ಈಗ ಒಂದೊಂದು ಸರ್ತಿ ಮೈಂಡ್ನಾಗ ಬೇರೆ ಏನೋ ಏನರ ಯೋಚನೆ ಮಾಡ್ಕೋತಾ ಕೆಲಸ ಮಾಡ್ತೀವಲ್ವ, ಆ ಕಡೆ ಉಕ್ಕೋದು ಗೊತ್ತಾಗಲ್ಲ. ಹಾಗಾಗಿ ಹಾಲು ಭೀ ಉಕ್ಕು ಇವತ್ತು ಆಲ್ಮೋಸ್ಟ್ ಒಂದು ನಮ್ಮಿಬ್ಬರಿಗೆ ಚಹಾ ಆಗೋಷ್ಟು ಉಕ್ಕ್ಯಾವಂತ ತಿಳ್ಕೊರಿ, ಇಬ್ಬರು ಚಹಾ ಆಗೋಷ್ಟು. ಹಾಗಾಗಿ ಇನ್ನು ನೈಟ್ ಅನ್ನ ಇತ್ತು, ಮಕ್ಕಳಿಗೆ ಇಬ್ಬರಿಗೆ ಭೀ ಬಗಾರ ಹಾಕ್ಕೊಟ್ಟಿದ್ದೆ. ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಅದು ಜಾಸ್ತಿ ಹಾಕಿ ಒಂದೇ ಒಂದು ಮೆಣ್ಸಿನ್ಕಾಯಿ ಹಾಕಿ ಅರ್ಶಿನ ಹಾಕಿ ಬಗಾರ ಹೊಡ್ಕೊಟ್ರೆ ಮಕ್ಕಳು ತಿಂತಾರೆ. ಹಾಗಾಗಿ ಅವ್ರಿಗೆ ಭೀ ಇಷ್ಟ ಆ ಥರ ಮಾಡಿಕೊಟ್ರೆ, ಹಾಗಾಗಿ ಅವ್ರು ಭೀ ತಿಂತಾರೆ. ಇನ್ನು ಟಿಫಿನ್ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ ಅನ್ನ ಪಲ್ಯ ಎಲ್ಲ ಪ್ಯಾಕ್ ಮಾಡಿ ಇನ್ನಲ್ಲಿ ತೊಗೊಂಡು ಬಂದು ಬ್ಯಾಗಿನಾಗ ಇಡ್ಲತ್ತೀನಿ. ಟಿಫಿನ್ ಭೀ ಮಾಡಿದಲ್ವ ಅದೆಲ್ಲ ತೊಗೊಳತ್ತೀನಿ. ಆಲ್ರೆಡಿ ಮುಂಜಾನೆ ಎದ್ದು ನಮ್ಮ ಮನೆಯವ್ರಿದ್ರು ಅಂದರೆ ಏನಪ್ಪ ಅಂದ್ರೆ ಮುಂಜಾನೆ ಎದ್ದು ಪಾರುಗಳಿಗೆ ಬಾದಾಮು ಕಾಜು ಅದು ಕೊಡ್ತಾರೆ. ಮತ್ತು ಈಗ ತಿಲ್ಲತ್ತಾರಲ್ವ ಅವು ಏನಂತಾರೆ ಖಜೂರು, ಅವು ಕೊಡ್ಲತ್ತಾರ ತಿಲ್ಲತ್ತಾರ ಮೂಗರ್ ಕುಂತು. ಈಗ ನಾ ಎದ್ದ ಅಂದ್ರೆ ಈಗ ನೆನೆ ಹಾಕಿದಿತ್ತು ಅಂದ್ರೆ ಕೊಡ್ತೀನಿ, ಇಲ್ಲೋದ್ರೂ ಇಲ್ಲ. ಏನಾಯ್ತದ ಅಂದ್ರೆ ಈಗ ನಾನು ಕೆಲಸದಾಗೆ ಬ್ಯುಸಿ ಇರ್ತೀನಲ್ವ, ಈಗ ಸ್ನಾನ ಮಾಡಿಸಿ ಈ ಕಡೆ ಒಂದು ಕಡೆ ಅನ್ನ ಅಡುಗೆ ಮಾಡ್ಕೋತಾ, ಈ ಕಡೆ ಒಂದು ಕಡೆ ಅವ್ರಿಗೆ ರೆಡಿ ಮಾಡ್ಕೋತಾ ನಂಗೂ ಕುಡ್ಲಕ್ಕ ನೆನಪು ಭೀ ಹೋಯ್ತದ. ಇನ್ನು ಬ್ಯುಸಿ ಇದ್ರಾಗ ನೆನಪಿರಲ್ಲ. ಹಾಗಾಗಿ ಇವರಿದ್ರು ಅಂದ್ರೆ ಇನ್ನು ಇವ್ರದ್ದೇ ಇರ್ತದಲ್ವ. ಈಗ ರೆಡಿ ಆಗಿದ್ಮೇಲೆ ಮೈಯೆಲ್ಲ ತೊಳೆದಿದ್ಮೇಲೆ ಅವ್ರು ಕೂಡ್ತಾರಲ್ವ, ಅವ್ರಿಗೆ ಏನರ ಒಬ್ಬರು ನೆನಪು ಬರ್ತದೆ. ಹಾಗಾಗಿ ಅವ್ರು ತಿನ್ಕೋತ ಕೂಳತ್ತಾರ. ಇನ್ನು ಆಲ್ಮೋಸ್ಟು ಜಾಸ್ತಿ ದಿನವೇ ಆಯಿತು ಏನಂತಾರೆ ಖಜೂರು ಅವೆಲ್ಲ ತೊಗೊಂಡು ಬಂದು ಇವ್ರು ಖಾಲಿ ಮಾಡಿರಲಿಲ್ಲಪ್ಪ. ಇಷ್ಟೆಲ್ಲ ನಾನು ಸ್ನ್ಯಾಕ್ಸ್ಗೆಲ್ಲ ಹಾಕ್ಕೊಡ್ತಿದ್ದೆ. ನಮ್ಮ ಅಮ್ಮ ಏನು ಮಾಡ್ಲತ್ತಾಳ ಅಂದ್ರೆ ಈಗ ಬಾದಾಮು ಕಾಜು ಖಜೂರು ಅವೆಲ್ಲ ಏನು ಮಾಡ್ತೀನಿ ಸ್ನ್ಯಾಕ್ಸ್, ಒಂದಿನ ಡ್ರೈ ಫ್ರೂಟ್ಸು, ಒಂದಿನ ಹಣ್ಣು, ಒಂದಿನ ಬಿಸ್ಕೆಟು ಈ ಥರ ಕೊಡ್ತೀನಲ್ವ. ಆ ಥರ ಕೊಟ್ಟಾಗ ಈಗ ಶೇರ್ ಮಾಡ್ಕೋತಾಳೆ. ಈಗ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಕಾಜು ಬಾದಾಮ್ ಅವೆಲ್ಲ ಕಾಸ್ಟ್ಲಿ ಇರ್ತಾವಲ್ವ, ಹಾಗಾಗಿ ಅವೆಲ್ಲ ನಾನು ಮನೆಗೆ ಕೊಡ್ತೀನಿ. ಈಗ ಬಿಸ್ಕೆಟು ಅವು ಅದ್ರ ಭೀ ಶೇರ್ ಮಾಡ್ಕೊಂಡು ಭೀ ನಡೀತಾವೆ, ಒಬ್ರದೊಬ್ರು ತಿಂತಾರೆ ಭೀ. ಇವು ಹೊಟ್ಟೆ ತುಂಬಲ್ಲ, ಯಾಕಂದ್ರೆ ಕುಡ್ಲಕ್ಕೆ ಇಷ್ಟಿಷ್ಟು ಕಾಜು ಬಾದಾಮ್ ಇರ್ತಾವಲ್ವ, ಅವಕ್ಕೂ ಹೊಟ್ಟೆ ತುಂಬಲೇನಿಲ್ಲ. ಅದ್ರಾಗೆ ಶೇರಿಂಗ್ ಅಂದ್ರೆ ಹೊಟ್ಟೆ ತುಂಬಲ್ಲ ಅಂತಂದು ಅವು ಕೊಡಲೇನಿಲ್ಲ. ಮನೆಗೆ ಆಲ್ಮೋಸ್ಟ್ ಮನೆಗೆ ಕೊಡ್ತೀನಿ ತಿನ್ನಕ್ಕ. ಹಾಗಾಗಿ ಈ ಮಧ್ಯದಾಗಂತೂ ಸ್ವಲ್ಪ ಅವ್ರಿಗೆ ಸ್ನ್ಯಾಕ್ಸ್ ಭೀ ಕಮ್ಮಿ ಆಗ್ಯದ. ಯಾಕಂದರೆ ಆಲ್ಮೋಸ್ಟ್ ನಾವು 2 ಮಂತ್ಸ್ ಆಯಿತು ನಾವು ಕಿರಾಣಿ ಭೀ ತಂದಿಲ್ಲ. ಮನೆಗೆ ಭೀ ಎಲ್ಲ ಏನಂತಾರೆ ಅವ್ರಿಗೆ ಸ್ನ್ಯಾಕ್ಸ್ ಭೀ ಆಗೋಗ್ಯವ. ಮತ್ತು ಇನ್ನು ಎಗ್ಸು ಕೊಡಲಾಗಿನಿ ಅವ್ರಿಗೆ ಮೇನು. ಇಲ್ಲವ್ರು ಮಾರ್ನಿಂಗ್ ಎಗ್ಸು ಹಾಲು ಬನಾನ ಅದು ಕೊಡ್ತಿದ್ದ. ಬಟ್ ಏನಾಗಿದೆ ಅಂದರೆ ಎಗ್ಸು ಮೊನ್ನೆ ಸೆಪ್ಟೆಂಬರ್ ಟೈಮಿಗೆ ಅವರಿಗೆ ಹೆಚ್ಚಿಗೆ ಗರ್ಮಿಲಿಂತೋ ಏನೋ ಮೈಯೆಲ್ಲ ಪಕ್ಕಾಗಿವಲ್ವ, ನಾನು ಹೇಳಿನ ಆಲ್ಮೋಸ್ಟ್ ವೀಡಿಯೋದಾಗ. ಹಾಗಾಗಿ ಅವ್ರಿಗೆ ಆರಾಮಿರಲಿಲ್ಲ ಇಬ್ಬರಿಗೆ ಅಂತ. ಅವಾಗಿನ ಹಿಡಿದು ಸ್ವಲ್ಪ ಹಾಲು ಮತ್ತು ಎಗ್ಗು ಎರಡೂ ಕಮ್ಮಿ ಮಾಡೀನಿ ನಾನು. ಹಾಗಾಗಿ ನಮ್ಮ ಜಾನು ಅಂತೂ ಅವ್ರ ಪಪ್ಪಗ ಎಗ್ಗು ಬೇಕು ಅಂತಂದು ಕೇಳತ್ತಾಳ. ಜಾಸ್ತಿ ದಿನ ಆಯಿತು ತರಲ್ದೇನೆ. ಬಟ್ ಇನ್ನು ಎಗ್ಗು ಸ್ವಲ್ಪ ಹೀಟ್ ಅಲ್ವ, ಹಾಗಾಗಿ ಕೊಟ್ಟಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಚಳಿ ಇಡ್ಲತ್ತವ, ಈ ಟೈಮಿಗೆ ಕೊಟ್ರೆ ಸ್ವಲ್ಪ ಗರಂ ಭೀ ಇರ್ತದೆ ಅಂತಂದು ಈಗ ತರಬೇಕು. ಹೋಗ್ಬೇಕು ಅನ್ಕೊಳತ್ತಿದ್ದೇವೆ ಈ ಸತಿ ಇನ್ನು ಕಿರಾಣಿ ತರ್ಲಕ್ಕ. ಇನ್ನು ಕಿರಾಣಿ ತಂದಾಗ ಒಂದು ಏನಪ್ಪ ಅಂದ್ರೆ ನಾನು ಒಂದೆರಡು ಸತಿ ಕಿರಾಣಿ ತಂದಿದ್ದು ವೀಡಿಯೋ ಹಾಕಿನಲ್ವ. ನನಗೆಲ್ಲ ಅಂದ್ರೆ ಎಲ್ಲರೂ ಅಂತಾರೆ ನೀ ಎಷ್ಟು ಕಿರಾಣಿ ತರ್ತಿ, ಎಷ್ಟು ಎಂಥರ ಸಾಮಾನುಗಳು ತರ್ತಿ ಹಂಗೆ ಹಿಂಗೆ ಅಂತಂದು. ಇನ್ನು ಇಲ್ಲಂತೂ ನಮ್ಮದು ಫ್ರೆಂಡ್ ಅವ್ರ ನೀ ಇಷ್ಟುಗನ ಕಿರಾಣಿ ತರ್ತೀಯ ಅಂತಂದೆ ಅಂತಾರೆ. ಬಟ್ ಏನು ಮಾಡೋದು, ಬೇಕೇ ಬೇಕಲ್ವ. ಇನ್ನು 2 ಮಂತ್ಸ್ಗೆ ಹಂಗೆ ಅದು ಆಗಪ್ಲೆ ತರ್ತೀವಿ. ಪೈಲೆ ಎಲ್ಲ ನಾನು ನಮ್ಮ ಮನೆಯವರು ಇಲ್ಲ ಅಮ್ಮ ಇದ್ದಾಗ ಭೀ ನಾನು ಏನಪ್ಪ ಅಂದ್ರೆ ತಿಂಗಳಿಗೆ ಹೋಗಿ ತಂದ್ಕೊತಿದ್ದೇವೆ. ಸ್ವಲ್ಪ ಒಂದೊಂದು kg ಹಂಗೆ ತಂದ್ಕೊತಿದ್ದೇವೆ. ಬಟ್ ಈಗ ಏನಾಗ್ಯದ ಅಂದ್ರೆ ಜಾನು ಬಂದಿದ್ದು ಹಿಡಿದು ಇನ್ನು ಗಾಡಿ ಮೇಲೆ 4 ಜನ ಹೋಗಬೇಕು. ಮತ್ತು ಬರೋ ಟೈಮಿಗೆ ಕಿರಾಣಿ ಅದೆಲ್ಲ ತೊಗೊಂಡು ಬರಬೇಕು ಅಂದ್ರೆ ಜಾಸ್ತಿ ಬರಲ್ಲ. ಯಾಕಂದರೆ ಈಗ 4 ಜನ ಒಂದೇ ಗಾಡಿ ಮೇಲೆ ಮತ್ತು ಅದ್ರಾಗ ಈಗ ಬರ್ಲತ್ರ ಕಿರಾಣಿ ತರಬೇಕಲ್ವ, ಹಂಗಾಗಿ ಆಗಲ್ಲ ಅಂತಂದು ಒಮ್ಮಿಗೆ ತೊಗೊಂಡು
ತೊಗೊಂಬಂದು ಮತ್ತು ಒಂದು 2 ತಿಂಗಳು ಆಗಪ್ಲೆ ಫ್ರೀ ಆಗಿರ್ತೀವಿ. ಹಾಗಾಗಿ ಇನ್ನು ಏನಪ್ಪ ಅಂದ್ರೆ ಆ ಥರ ಒಂದೇ ಸರ್ತಿ ತಂದೇವು ಭೀ ಅಂದ್ರೆ ನಮ್ಮ ಬಜೆಟ್ ಭೀ ಒಂದು ತಿಂಗಳು ಹೆಚ್ಚಿಗೆ ಖರ್ಚಾದ್ರೆ ಭೀ ಇನ್ನೂ ಒಂದು ತಿಂಗಳು ಕಮ್ಮಿ ಖರ್ಚು ಆಯ್ತದ. ಮತ್ತೇನಪ್ಪ ಅಂದ್ರೆ ಇನ್ನೂ ಒಂದು ತಿಂಗಳು ನಮಗೂ ಇದಕ್ಕೆ ಹಾಕೋರು ಭೀ ಇನ್ನೊಂದು ತಿಂಗಳು ಮತ್ತೆ ಅದೇ ಅಮೌಂಟ್ ಬೇರೆ ಕಡೆ ಹೋಯ್ತವಲ್ವ. ಹಾಗಾಗಿ ಈ ಥರ ಪ್ಲ್ಯಾನಿಂಗ್ ಮೇಲೆ ತಂದ್ಕೋತೇವೆ. ಬಟ್ ಇಲ್ಲೆಲ್ಲ ನೀವು ಕಿರಾಣಿ ಓಷ್ಟು ತಿಂತೀರಾ, ನಿಮ್ಮ ಮನೆಗೆ ಓಷ್ಟು ತಿಂತೀರಾ ಅಂತಂದು ಹೇಳ್ತಾರೆ. ಇರ್ಲಕ್ಕೆ 4 ಜನ ಇದ್ದೀರಿ, ಅದರೊಳಗೆ ಭೀ ಇಬ್ಬರು ಸಣ್ಣವ್ರ, ಇಷ್ಟು ತಿಂತೀರಿ ಹಾಂಗೆ ಮಾಡ್ತೀರಿ ಅಂತ ಏನಿಲ್ಲ. ಅಷ್ಟೇನು ತಿಂಬಲ್ಲ. ನಾ ಮಾಡ್ಲಿಕ್ಕೆ ಕಮ್ಮಿ ಮಾಡ್ತೀನಿ. ನೋಡ್ಬೋದು ನೀವು ಆಲ್ಮೋಸ್ಟ್ ನಂದು ಏನಂತಾರೆ ಅಡುಗೆ ಮಾಡೋದಾಗಲಿ ಏನೇ ಆಗಲಿ ಸ್ವಲ್ಪ ಮಾಡ್ಕೋತೀನಿ. ಏನರ ಒಂದು ಐಟಮ್ ಈಗ ರೈಸ್ ಏನರ ರೈಸ್ ಒಂದೇ ಮಾಡೋದಿದ್ರೆ ಜಾಸ್ತಿ ಮಾಡ್ತೀನಿ. ಈಗ ರೊಟ್ಟಿ ಅದು ಮಾಡೋದಿದ್ರೆ ಭೀ ನಾನು ಕಮ್ಮಿ ಮಾಡಿಟ್ಕೋತೀನಿ. ಬಟ್ 2 ಮಂತ್ಸ್ಗೆ ಹಂಗೆ ತರಬೇಕಂತಂದೇ ಆಯ್ತದಂತೆ ತರ್ತೀವಿ. ಹಾಗಾಗಿ ಇನ್ನು ನಾನು ಅಮ್ಮ ಊರಿಗೆ ಅಂದ್ರೆ ಸ್ಕೂಲಿಗೆ ಕಳಿಸಿದ ಮೇಲೆ ಅವ್ರು ಹೋಗೋತನ ನಾನು ಮನೆಯದು ಸುಟ್ಕೊಂಡು ಬಂದೆ. ಯಾಕಂದ್ರೆ ಈಗ 2 ಡೇಸ್ ಒಂದು ಸರ್ತಿ ಸುಡ್ತೀನಿ. ಇನ್ನು ನಮ್ಮ ಮನೆಯವ್ರು ಭೀ ಯೂನಿಫಾರ್ಮ್ ಅದೆಲ್ಲ ಐರನ್ ಮಾಡ್ಕೊಂಡಾರ. ಇನ್ನು ನಮ್ಮ ಜಾನು ಏನಪ್ಪ ಅಂದ್ರೆ ಅಲ್ಲಿ ಮೊಕೋತೀನಿ ಅಂತ ಹೋಗಿಳು. ಅವ್ರು ಐರನ್ ಮಾಡ್ಯಾರಲ್ವ, ಅದು ಗರಮ್ ಅದ. ಸ್ವಲ್ಪ ಮೊಕೋತೀನಿ ಅಂತ ಹೋಗಿ ಮಷಿನ್ ಹಚ್ಕೊಂಡಾಳ ಆಕಿನ ಗುಂಡು. ಹಾಗಾಗಿ ಅವ್ರ ಪಪ್ಪ ಜರ ಸಮಾಧಾನದು ಮಾಡೋರು. ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ಭೀ ನನಗೆ ಮತ್ತು ಮುಂಜಾನೆ ಅನ್ನ ಪಲ್ಯ ಅಷ್ಟೇ ಮಾಡಿದಲ್ವ, ಅಮ್ಮಗೂ ಲಂಚ್ ಬಾಕ್ಸ್ ಸಲುವಾಗಿ ಮತ್ತು ನಮಗೆ ಊಟ ಮಾಡೋ ಸಲುವಾಗಿ ಈಗ ರೊಟ್ಟಿ ಬೇಕು ಕಂಪಲ್ಸರಿ. ಏನು ಮಾಡ್ತೀನಪ್ಪ ಅಂದ್ರೆ ಫಸ್ಟು ಅನ್ನ ಪಲ್ಯ ಮಾಡಿ ಮತ್ತು ಅಮ್ಮ ಟಿಫಿನ್ ಅದು ಮಾಡಿ ರೊಟ್ಟಿ ಹಿಂದಿನ ಸರಿ ಅಮ್ಮ ಹೋಗಿದ್ಮೇಲೆ ನಾನು ಇನ್ನು ಬೇರೆ ಕೆಲಸ ಎಲ್ಲ ಮುಗ್ದಿದ್ಮೇಲೆ ರೊಟ್ಟಿ ಮಾಡ್ತೀನಿ. ಇನ್ನು ರೊಟ್ಟಿ ಮಾಡಿದ್ಮೇಲೆ ನಂಗೆ ನಮ್ಮ ಮನೆಯವ್ರಿಗೇನು ಬಯಕೆ ಆಗ್ಯದಂತ, ಬಸ್ರಿ ಬಯಕೆನೋ ಏನೋ ಗೊತ್ತಿಲ್ಲ, ಸಾರಿ. ಏನಂದ್ರೆ ಅವ್ರಿಗೆ ಹೋಳ್ಗೆ ತಿನ್ಬೇಕು ಅನಿಸ್ಲತ್ತದಂತ. ಹಾಗಾಗಿ ಹೋಳ್ಗೆ ಮಾಡೊಂದಿನ ಅಂದರು. ಜಾಸ್ತಿ ಅಂದ್ರೆ ದಸರಿ ಟೈಮಿಗೆ ಅಮ್ಮನ ಬಳಿ ಹೋಗಿದ್ದೇವಲ್ವ, ಅಲ್ಲಿ ಉಂಟಾರ. ಇನ್ನು ದೀಪಾವಳಿ ಟೈಮಿಗೆ ಅತ್ತೆಯವ್ರ ಬಳಿ ಅಂದರು, ಅಲ್ಲಿ ಭೀ ಮಾಡಿರಲಿಲ್ಲ, ಬಟ್ ಊಟ ಮಾಡ್ಯಾರ. ಹಾಗಾಗಿ ಅವರಿಗೆ ನಾ ಮಾಡಿದ ಹೋಳ್ಗೆ ಉಣ್ಬೇಕು ಅನಿಸ್ಲತ್ತದಂತ. ಹಾಗಾಗಿ ಮಾಡಬೇಕು. ಅದು ಬ್ಯಾಳೆ ಹೋಳ್ಗೆನೋ ಎಳ್ಳಿನ ಹೋಳ್ಗೆನೋ ಗೊತ್ತಿಲ್ಲ, ಬಟ್ ಉಣ್ಬೇಕು ಅನಿಸ್ಲತ್ತದ ಅಂದರು. ಇನ್ನು ನೋಡಮಿ ಎಳ್ಳು ಮನೆಗೆ ನಾನು ಏನಪ್ಪ ಅಂದ್ರೆ ಕಿರಾಣಿ ತಂದಿವೆಲ್ಲ ಒಂದು ಬಕೆಟ್ನಾಗ ಹಾಕಿಡ್ತೀನಿ. ಈಗ ಹೆಂಗೆ ಭೀ ತರೋದಲ್ಲ, ಏನೇನವ ಏನೇನಿಲ್ಲ ಅಂತ ನೋಡ್ಕೊಳತ್ತಿದ. ಆ್ಯಕ್ಚುಲಿ ಒಂದು ಎಣ್ಣೆ ಪಾಕೆಟ್ ಭೀ ಎಕ್ಸ್ಟ್ರಾ ಇತ್ತು ಮನ್ಯಾಗ, ನಾನು ನೋಡಿರಲಿಲ್ಲ. ಬಕೆಟ್ನಾಗ ಹಾಕಿಡ್ತೀನಿ ನಾನು. ಈ ಥರ ಪ್ಯಾಕೆಟ್ ಅವು ಏನಾರ ಇದ್ದರೂ ಹೊರಗಿಡಲ್ಲ, ಬಕೆಟ್ನಾಗ ಹಾಕಿಡ್ತೀನಿ. ಎಣ್ಣೆ ಪ್ಯಾಕೆಟ್ ಇತ್ತು, ಬಟ್ ನಮ್ಮ ಮನೆ ಇಲ್ಲೇನು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕೈಲಿ ಒಂದು ಎಣ್ಣೆ ಪ್ಯಾಕೆಟ್ ಭೀ ಎಕ್ಸ್ಟ್ರಾ ತರಿಸಿನಿ. ಅಂದ್ರೆ ಗೋಲ್ಡ್ ಡ್ರಾಫ್ ತಂದಾರ. ನಾವು ಯಾವಾಗ ಭೀ ಸನ್ಫ್ಲವರ್ ತಿಂತೇವಿ ಅಂದ್ರೆ ಭೀ ಗೋಲ್ಡ್ ಡ್ರಾಫ್ ತಂದಿರು. ಇನ್ನು ಅದು ಭೀ ಖರ್ಚಾಗ್ಯದ. ನೋಡಮ್ಮ ಅಂತ ಬಕೆಟ್ದಾಗ ಓಪನ್ ಮಾಡ್ರೆ ಆಲ್ರೆಡಿ ಅದ್ರಾಗ ಇನ್ನೂ ಒಂದು ಎಣ್ಣೆ ಪ್ಯಾಕೆಟ್ ಅದ. ಇನ್ನು ಅದ್ರೊಳಗೆ ಒಂದು 2 ಎಳ್ಳಿನ ಪ್ಯಾಕೆಟ್ ಇದ್ದು ಎಳ್ಳು ಇರ್ತಾವಲ್ವ, ಅವು ಒಂದು ಹಾಫ್ kg ಎಳ್ಳಿದ್ದವು. ಇನ್ನು ಅದ್ರಲಿಂತ ಇವರು ಎಳ್ಳಿನ ಹೋಳ್ಗೆ ಎಲ್ಲ ಥರ. ಹಾಗಾಗಿ ಯಾವ ಹೋಳ್ಗೆ ಭೀ ನಡೀತದೆ ಅಂದಾರ. ನೋಡಬೇಕು ಎಳ್ಳಿನ ಹೋಳ್ಗೆ ಇನ್ನೇನು ಶೇಂಗಾ ಭೀ ಸ್ವಲ್ಪ ಅವ. ಹಾಗಾಗಿ ನೋಡಮ್ಮ ಏನೇನು ಖಾಲಿ ಆಯ್ತವಂತ ಎಲ್ಲ ತೆಗಿಲತ್ತೀನಿ. ಹಾಗೆ ಒಂದು ಸ್ವಲ್ಪ ಇವು ಇಟ್ಟಿನಲ್ವ ಡ್ರೈ ಫ್ರೂಟ್ಸ್ಗಳು, ಕುಂಬಳಕಾಯಿ ಬೀಜ ಮತ್ತು ಇದು ಮಳ್ಳಿ ಬೀಜ ಅಂತಾರೆ ನೋಡ್ರಿ, ಅವು ಸ್ವಲ್ಪ ಡಬ್ಬ್ಯಾಗ ಹಾಕಿಟ್ಟಲ್ಲೇ ಮೆತ್ತಗೆ ಬಿದ್ದು ಇದು ಆಗ್ಯಾವ, ಪೌಡರ್ ಗತ್ಲೆ ಆಗ್ಯಾವ. ಹಾಗಾಗಿ ಅವೆಲ್ಲ ಜರ ಬಿಸ್ಲಿಗೆ ಹಾಕಿದ್ದು ಅವೆಲ್ಲ ತೆಗ್ದು, ಇನ್ನು ಅಕ್ಕಿ ಖೇರವಿದ್ದು ಅಕ್ಕಿ ಆಗೋಗ್ಯಾವ. ನೋಡಿರ್ಬೋದು ನಾನು ಅನ್ನ ಇಡೋ ಟೈಮಿಗೆ ಅಕ್ಕಿ ಬಕೆಟ್ ಎತ್ತಿ ಹಾಕಿನಲ್ವ, ಅಕ್ಕಿ ಆಗೋಗ್ಯಾವ. ಅಕ್ಕಿ ಖೇರ್ಕೊಂಬೋಗಿದ್ವು. ಹಾಗಾಗಿ ಅಕ್ಕಿ ಖೇರ್ಕೊಂಬಾರ ಅಂತ ತೆಗಿಲ್ಲ ಟೈಮಿಗೆ ಕಡ್ಡಿ ಕಾಣುವು. ಜಾಸ್ತಿ ದಿನವೇ ಆಯಿತು ನಾನು ಕಡ್ಡಿ ಗುಗ್ರಿ ಮಾಡಿ. ಇನ್ನು ಕಡ್ಡಿ ಪಾರ್ಗಳಿಗೆ ಕುದಿಸ್ಕೊಟ್ರು ಭೀ ಒಂದೊಂದು ದಿನ ಸ್ನ್ಯಾಕ್ಸ್ ಕೊಡ್ತೀನಲ್ವ. ಹಾಗಾಗಿ ಕಡ್ಡಿ ಒಂದು ಕಡ್ಡಿ ನೆನೆಹಾಕಿ ಇನ್ನು ಈ ಕಡೆ ಬಂದು ಅಕ್ಕಿ ಖೇರ್ಲತ್ತೀನಿ. ಅವೆಲ್ಲ ಖೇರ್ಕೊಂಡು ಇಟ್ಕೊಂಡ್ರೆ ಒಂದೇ ಸರಿ ಅಡುಗೆ ಮಾಡೋಕೆ ಬರ್ತದೆ ಅಂತಂದು ಯಾವಾಗ ಭೀ ಇದೇ ಥರ ಮಾಡ್ಕೋತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಯಾರ್ಯಾರಿಗೆಲ್ಲ ಇಷ್ಟ ಆಗ್ಯದ ಲೈಕ್ ಮಾಡಿರಿ, ಓಕೆನಾ. ಇನ್ನು ಇಷ್ಟ ಆದರೂ ಹೆಂಗೆ ನಿಮ್ಮ ಮನ್ಸಿನಾಗ ಏನು ಅನ್ನಿಸ್ತದ ಕಮೆಂಟ್ ಮಾಡಿರಿ, ಓಕೆನಾ. ಮತ್ತು ಆಲ್ಮೋಸ್ಟ್ ನಾನು ಇನ್ನೂ ವೀಡಿಯೋಗಳು ಬರ್ತಾವೆ, ಡೈಲಿ ಬರ್ತಾವೆ. ವೀಡಿಯೋಗಳು ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ ಫ್ರೆಂಡ್ಸ್. ಬಾಯ್.